ನಾವೆಲ್ಲರೂ ಕೂಡ ಅದನ್ನು ಖಂಡನೆ ಮಾಡ್ತೀವಿ. ನಾಳೆ ನಮ್ಮ ಚಿಕ್ಕೋಡಿ ಲೋಕಸಭಾ ಮತ್ತು ಚಿಕ್ಕೋಡಿ ಜಿಲ್ಲೆಯ ಒಂದು ಪರ್ಯಾವಧಿಯಲ್ಲಿ ನಾವು ನಾಳೆ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ. ಅದರಲ್ಲಿ ಸಂಸದರನ್ನು ಒಳಗೊಂಡು ಎಲ್ಲ ಯುವಕ ವರ್ಗ, ಯುವತಿಯರು, ಹೆಣ್ಮಕ್ಳು ಮತ್ತು ನಮ್ಮ ಎಲ್ಲ ಅಣ್ಣಂದರು ಎಲ್ಲರೂ ಕೂಡ ಇದು ಭಾರತೀಯ ಜನತಾ ಪಾರ್ಟಿ ಮುಂದಾಳತ್ವ ಇದ್ದರೂ ಕೂಡ ಎಲ್ಲ ರಾಷ್ಟ್ರಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ, ದೇಶಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಮತ್ತು ಅಂಥ ಯುವತಿಯ ಮೇಲೆ ಒಂದು ಅನ್ಯಾಯ ಚೂರಿ ಹಾಕಿದ ಪ್ರಸಂಗವನ್ನು ನೋಡಿ ಅದನ್ನು ಖಂಡನೆ ಮಾಡಿ ಅನೇಕ ಸಂಘಟನೆಗಳನ್ನು ಒಳಗೊಂಡಂಥ ನಾಳೆ ಸುಮಾರು 8ರಿಂದ 10,000 ಜನರನ್ನು ಒಳಗೊಂಡಂಥ ಒಂದು ಉಗ್ರವಾದಂಥ ಪ್ರತಿಭಟನೆ ನಮ್ಮ ಚಿಕ್ಕೋಡಿಯಲ್ಲಿ ನಡೀತದೆ. ಅದು ಒಂದು ಪ್ರೊಸೆಷನ್ ಮುಖಾಂತರ ನಾವು ಅದನ್ನು ಪ್ರತಿಭಟನೆ ಮಾಡಿ, ಇದು ಮೊದಲನೇ ಹಂತದಲ್ಲಿ ಪ್ರತಿಭಟನೆ ಇರ್ತದೆ. ಆದರೆ ಆ ನೇಹಾಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಅದು ಎಷ್ಟು ಉಗ್ರವಾದಂಥ ಪ್ರತಿಭಟನೆ ಆಗ್ತದೆ ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ. ಹಾಗಾಗಿ ನೇಹಾನಂತಿರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ತಾಯಂದರಿಗೆ ಇವತ್ತು ಭಯ ಕಾಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಅವ್ರ ಪರವಾಗಿದ್ದೀವಿ, ಎಲ್ಲ ಪಾಲಕರ ಪರವಾಗಿದ್ದೀವಿ ಮತ್ತು ನೇಹಾಳ ತಂದೆ ತಾಯಿಯರ ಪರವಾಗಿದ್ದೀವಿ ಮತ್ತು ಸಿದ್ದರಾಮಯ್ಯ ಅವರನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮತ್ತು ಗೃಹ ಸಚಿವರಿಗೆ ನಾವೆಲ್ಲರೂ ಕೂಡ ಹೇಳ್ತೀವಿ, ಇದನ್ನು ನ್ಯಾಯ ಒದಗಿಸ್ಕೊಟ್ರೆ ಒಳ್ಳೆಯದು, ಇಲ್ಲಾಂದರೆ ಇದರ ಒಂದು ಉಗ್ರ ಹೋರಾಟ ಬೇರೆ ಸ್ವರೂಪದಲ್ಲಿರ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ವ್ಯಕ್ತಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ. ಪ್ರೊಸೆಷನ್ ರೂಟ್ ಗಾಂಧಿ ಕಟ್ಟೆಯಿಂದ ಅಂಕಲಿಗೂಡಿದ ಸೋಮವಾರಪೇಟೆ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್. ನಾವು 21ನೇ ಶತಮಾನದಲ್ಲಿ ವಾಸ ಮಾಡಿದ್ದೀವಿ, 21ನೇ ಶತಮಾನದಲ್ಲಿ ನಾವಿದ್ದೀವಿ. ಈ ಒಂದು ಶತಮಾನ ವಿಜ್ಞಾನ ಯುಗ, ಸ್ಪರ್ಧಾತ್ಮಕ ಯುಗ, ಅದೇ ರೀತಿ ಕಂಪ್ಯೂಟರ್ ಯುಗ ಅಂಥೇಳಿ ನಾವೆಲ್ಲರೂ ಕೂಡ ಗುರುತಿಸ್ಕೊತಾ ಇದ್ದೀವಿ. ಇಂಥ ಒಂದು ಯುಗದಲ್ಲಿ ನಾವು ನೋಡಿದಾಗ ಪುರುಷರ ಸರಿಸಮನಾಗಿ ಮಹಿಳೆಯರು ಕೂಡ ಎಲ್ಲ ಕಡೆಗಳಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನು, ಅದು ಯಶಸ್ವಿಯಾಗಿ ನಿರ್ವಹಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೊನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ನೇಹಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ, ಅವರ ತಂದೆಯವ್ರನ್ನ ನೋಡಿದರೆ ಕಾಂಗ್ರೆಸ್ನ ನಗರ ಸೇವಕರಾಗಿ, ಕೌನ್ಸಿಲರ್ ಆಗಿ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ. ಅಂಥವರ ಮಗಳು ಪ್ರತಿಷ್ಠಿತವಾದಂಥ ಕಾಲೇಜ್ನಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಹಾಡು ಹಗಲೇನೆ ಫಯಾಜ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ರಸ್ತೆಯಲ್ಲೇ ಬರ್ತಾನೆ, ಅವಳನ್ನು ನಿಲ್ಲಿಸ್ತಾನೆ, 10ರಿಂದ 11 ಬಾರಿ ಚೂರಿ ಹಾಕಿ ಅವಳಿಗೆ ಒಂದು ಭಯಾನಕ ರೀತಿಯಲ್ಲಿ ಅವಳನ್ನು ಕೊಲೆ ಮಾಡ್ತಾನೆ. ಇದನ್ನು ನೋಡಿದಾಗ ನಮ್ಮ ದೇಶದ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಯಾವ ರೀತಿ ಸುರಕ್ಷತೆ ಸಿಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈಗಿರುವಂಥ ಕಾಂಗ್ರೆಸ್ ಸರ್ಕಾರ, ಅದರ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿರ್ಬೋದು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿರ್ಬೋದು, ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರಿರ್ಬೋದು, ಇವರು ಎಲ್ಲರೂ ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ. ಯಾಕಂದರೆ ನಮ್ಮ ನಾಡಿನಲ್ಲಿ ಮಹಿಳೆಯರ ಮೇಲೆ ಇರ್ತಕ್ಕಂಥ ಸುರಕ್ಷತೆ, ಯಾಕಂದರೆ ಎಷ್ಟೋ ವಿಷಯಗಳು ಈ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದು 10 ತಿಂಗಳಿನಲ್ಲಿ ಅನೇಕ ಇಂಥ ಹೃದಯ ವಿದ್ರಾವಕ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಮತಾಂಧರಿಗೆ ಒಂದು ಪುಸಲತನ್ನು ಕೊಟ್ಟಂಥ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಯಾಕಂದರೆ ಒಬ್ಬ ಹೆಣ್ಣು ಮಗಳು ಅಂತಂದರೆ ನಾವು ನಮ್ಮ ನಾಡಿನ, ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಒಂದು ಮಗು ಏನು ಸಂಕಟವನ್ನು ಅನುಭವಿಸಿರ್ಬೋದು, ಆ ಒಂದು ಚಿತ್ರಣ ಅಲ್ಲಿ ರಸ್ತೆಯಲ್ಲಿ ನಡಿಬೇಕಾದ್ರೆ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಎಷ್ಟು ಭಯಭೀತರಾಗಿರ್ಬೋದು. ಇಂಥ ಸನ್ನಿವೇಶವನ್ನು ಮತ್ತು ಆ ಮಗುವಿನ ತಂದೆ ತಾಯಿರಿಗೆ ಏನು ಅನಿಸಿರ್ಬೋದು ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಷ್ಟೇ ಅಲ್ಲ, ಇಡೀ ಅನೇಕ ಸಂಘಟನೆಗಳು ಕೂಡ ಇದರ ವಿರೋಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ಖಂಡನೆ ಮಾಡ್ತೀವಿ. ನಿಮ್ಮ ಪಕ್ಷದ ಒಬ್ಬ ಜನಪ್ರತಿನಿಧಿಯ ಮಗಳು, ಅವಳಿಗೆ ಇಂಥ ಹತ್ಯೆ ಆದಾಗ ಅವ್ರ ತಂದೆ ಕೂಡ ಹೇಳ್ತಾರೆ, ಇದನ್ನೇನಾದರೂ ಸರ್ಕಾರ ಮುಚ್ಚಿಟ್ರೆ ನನ್ನ ಮಗಳ ಮೇಲೇ ಅಪವಾದ ಮಾಡಿದರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನು ಆ ಒಂದು ನೇಹಾನ ತಂದೆಯವರು ಉಲ್ಲೇಖ ಮಾಡಿದ್ದಾರೆ.
ಅಂದರೆ ಅವರ ಪಕ್ಷದ ಜನಪ್ರತಿನಿಧಿಗೂ ಕೂಡ ಒಂದು ಅವ್ರ ಮೇಲೆ ಭರವಸೆ ಇಲ್ಲ. ನನ್ನ ಮಗಳ ಮೇಲೆ ಏನಾದರೂ ಅಪವಾದ ಹಾಕಿ ಆ ಫಯಾಜ್ನನ್ನು ರಿಲೀಸ್ ಮಾಡ್ತಾರೇನೋ, ಅವನಿಗೆ ಶಿಕ್ಷೆಗೆ ಒಳಪಡಿಸೋದಿಲ್ಲೇನೋ ಅನ್ನುವಂಥ ಭಯ ಅವ್ರ ತಂದೆಯಲ್ಲೂ ಕೂಡ ಕಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಈ 10 ತಿಂಗಳಲ್ಲಿ ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪನಲ್ಲಿ ಇರ್ತಕ್ಕಂಥ ಮಾಲ್ನೂರು ಬಳಿ ಅಲ್ಲೂ ಕೂಡ ಚುನಾವಣೆಯ ಪ್ರಚಾರದಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮೇಲೆ ಹಿಟ್ ಆ್ಯಂಡ್ ರನ್ ಕೇಸ್ ಕೂಡ ಆಯಿತು. ಅದರಲ್ಲಿ ಶಿವನಗೌಡ ರಾಮಪ್ಪ ಅಂತಕ್ಕಂಥವ್ರು ಮೃತಪಟ್ಟರು. ಯಾಕಂದರೆ ಇದನ್ನು ಕೂಡ ಗಂಭೀರವಾಗಿ ಅವ್ರ ಜೊತೆಯಲ್ಲಿರ್ತಕ್ಕಂಥ ಮತ್ತೆ ಉಳಿದಂಥ ಕಾರ್ಯಕರ್ತರು ಗಂಭೀರವಾದಂಥ ಸ್ಥಿತಿಯಲ್ಲಿ ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ ಅರ್ಷದ್ ಮತ್ತು ಶೌಕತ್ ಎಂಬವರನ್ನು ಪೊಲೀಸರಿಗೆ ಇವ್ರನ್ನ ಒಪ್ಪಿಸಿದ್ರೂ ಕೂಡ ನಮಗೆ ಬೇಕಾದ ರೀತಿಯಲ್ಲಿ ನ್ಯಾಯ ಒದಗಿಸಿಲ್ಲ. ಯಾಕಂದರೆ ಚುನಾವಣೆ ಪ್ರಚಾರದ ವೇಳೆಯಲ್ಲಿ ನಮ್ಮ ಹಿಂದೂ ಮಕ್ಕಳ ಮೇಲೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರಚಾರ ಮಾಡೋರ ಮೇಲೆ ಈ ರೀತಿ ಹಲ್ಲೆಗಳಾಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿಜವಾಗ್ಲೂ ಕೂಡ ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ದೈವಿ ಪುರುಷರಾಗಿ ನಮಗೆ ಪ್ರಧಾನಿಗಳಾಗಿ ಸಿಕ್ಕಿದ್ದಾರೆ. ಅಂಥ ಒಬ್ಬ ಪ್ರಧಾನಮಂತ್ರಿಯವರ ಮೇಲೆ ಹಾಡನ್ನು ಕಟ್ಟಿ ಒಬ್ಬ ಯುವಕ ಆ ಹಾಡನ್ನು ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲೂ ಕೂಡ ಯುವಕರಿಂದ, ಬೇರೆ ಅಲ್ಪಸಂಖ್ಯಾತ ಯುವಕರಿಂದ ಅವನ ಮೇಲೆ ಹಲ್ಲೆ ಆಗ್ತದೆ. ಅದು ಕೂಡ ನಾವು ನೋಡ್ತಾ ಇರಬೇಕಾದ್ರೆ ಈ ಒಂದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಅನ್ನೋದು ಇಡೀ ನಾಡಿನ ಜನರಿಗೆ ಅದು ಗೊತ್ತಾಗಿರುವಂಥದ್ದಾಗಿದೆ. ಹಾಗಾಗಿ ಇದನ್ನೆಲ್ಲನೂ ಕೂಡ ನೋಡಿದಾಗ ಬಹಳಷ್ಟು ರೀತಿಯಲ್ಲಿ ನಾವು ಈ ಒಂದು ಕರ್ನಾಟಕ ನಾಡಿನಲ್ಲಿ ಯಾರೂ ಕೂಡ ಸುರಕ್ಷತೆಯಾಗಿಲ್ಲ. ನಮ್ಮ ಮಹಿಳೆಯರು, ಯುವತಿಯರು ಮತ್ತು ನಮ್ಮ ಯುವಕರು ಕೂಡ ಸುರಕ್ಷತೆಯಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹಲವಾರು ಘಟನೆಗಳ ಮುಖಾಂತರ ಇವತ್ತು ನಾವು ನೋಡ್ತಾ ಇದ್ದೀವಿ. ವಿದ್ಯಾರಣ್ಯಪುರದಲ್ಲಿ ರಾಮನವಮಿಯನ್ನು ಮುಗಿಸಿ, ಯಾಕಂದರೆ ರಾಮನವಮಿ ನಮ್ಮ ದೇಶದ ಎಲ್ಲರ ಒಂದು ಕನಸು, ಶ್ರೀರಾಮಚಂದ್ರರ ಒಂದು ಭಕ್ತಿ ಭಾವದಿಂದ ಆ ರಾಮನವಮಿಯನ್ನು ಮುಗಿಸಿ ಜೈ ಶ್ರೀರಾಮ್ ಅಂಥೇಳಿ ಒಂದು ಘೋಷಣೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಅಲ್ಲೂ ಕೂಡ ಅನೇಕ ಯುವಕರು ಬಂದು ಅವರಿಗೆ ಅದನ್ನು ಹಾಕೋದಕ್ಕೆ ನಿಷೇಧ ಮಾಡ್ತಾರೆ. ಅದಷ್ಟೇ ಅಲ್ಲ, ಅವರಿಗೆ ಕೂಡ ಅನೇಕ ರೀತಿಯಲ್ಲಿ ಅವರಿಗೆ ಹೊಡೆದಾಟನೂ ಕೂಡ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ನಮ್ಮ ಹಿಂದೂಗಳಿರ್ಬೋದು, ಹಿಂದೂ ಧರ್ಮದ ಪರವಾಗಿ ಇರ್ಬೋದು, ಯಾವುದೇ ರೀತಿಯ ಘೋಷಣೆಯನ್ನು ಕೂಗಿದಾಗ, ಯಾವುದೇ ರೀತಿಯ ಕೆಲಸವನ್ನು ಮಾಡಿದಾಗ, ರಾಷ್ಟ್ರಾಭಿಮಾನವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲವೊಂದು ವಿಷಯಗಳನ್ನು ಯುವಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲನೂ ಕೂಡ ನಮ್ಮ ವಿರುದ್ಧವಾಗಿ ಆ ಮಕ್ಕಳಿಗೆ, ಆ ಯುವಕರಿಗೆ, ಆ ಜನತೆಗೆ ತ್ರಾಸ ಕೊಡುವಂಥ ಒಂದು ಕಾರ್ಯ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. 11 ತಿಂಗಳಲ್ಲಿ ಎಷ್ಟೊಂದು ಹೇಳಬೇಕು ಅಂದರೆ ಅಷ್ಟು ಉದ್ದು ಲಿಸ್ಟ್ ನಮ್ಮ ಹತ್ರ ಇರ್ತದೆ. ಹಾಗಾದರೆ ಹಾವೇರಿಯಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಒಬ್ಬ ಮಹಿಳೆ ಮೇಲೆ ಆಗ್ತದೆ. ಅದು ಕೂಡ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಆ ಪ್ರಕರಣವನ್ನು ಮುಚ್ಚಿಡಲ್ಪಡುತ್ತದೆ. ಅದೇ ರೀತಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ನಾವು ಬೆಳಗಾವಿ ಅಧಿವೇಶನದಲ್ಲಿದ್ದಾಗ ನಮ್ಮ ಈ ಭಾಗದ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಅವರ ಕ್ಷೇತ್ರದಲ್ಲಿ ಒಂಟುಮುರಿಯಲ್ಲಿ ಕೂಡ ಒಬ್ಬ ದಲಿತ ಹಿಂದುಳಿದಂಥ ಒಬ್ಬ ಮಹಿಳೆಯನ್ನು ನಿರ್ವಿಸ್ತ್ರಗೊಳಿಸಿ ಅವಳ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಉದಾಹರಣೆ ಕೂಡ ನಾವು ಬೆಳಗಾವಿಯಲ್ಲಿ ನೋಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲೂ ಕೂಡ ಔರಂಗಜೇಬ್ ದ್ವಾರವನ್ನು ನಿರ್ಮಿಸಿ ಅಲ್ಲೂ ಕೂಡ ಒಂದು ಈಗ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಈ ಚುನಾವಣೆಯಲ್ಲಿ ಬಳಸ್ಕೊಳ್ಳೋಕೆ ತಯಾರಾಗ್ತಾ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ಇದನ್ನು ತಗೊಂಡು ಹೋಗುತ್ತೆ. ಹಿಂದೂ ವಿರೋಧಿ ನೀತಿ ಮಾಡ್ತಾ ಇದೆಯೋ ಅಥವಾ ಏನು ಮಾಡ್ತಾ ಇದೆಯೋ ಅನ್ನೋದಕ್ಕಿಂತ ಈ ಸಾವು ನೋಡಿದಾಗ ನಮಗೊಂದು ಕಡೆ ಅನ್ನಿಸ್ತದೆ, ರಾಜ್ಯ ಸರ್ಕಾರ ತಮ್ಮ ಕಾನೂನು ಸುವ್ಯವಸ್ಥೆಯನ್ನು ಮತ್ತು ಇಡೀ ರಾಜ್ಯ ಸರ್ಕಾರದ ಒಂದು ಯಂತ್ರಣೆ ವಿಫಲ ಆಗಿದೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಮತ್ತು ಆಗಿದೆ. ಯಾಕಂದರೆ ಯಾವುದೋ ಒಂದು ಸಮಾಜವನ್ನು ಒಪ್ಪಿಸೋದಕ್ಕಿರ್ಬೋದು ಅಥವಾ ತಮ್ಮ ವೋಟು ಬ್ಯಾಂಕ್ಗಳನ್ನು ಭದ್ರಪಡಿಸ್ಕೊಳ್ಳೋದಕ್ಕಿರ್ಬೋದು, ಅದು ಈ ರೀತಿ ಮಾಡುವಂಥದ್ದು ಇದು ಸರಾಸರಿ ತಪ್ಪು. ಹಿಂದೂ ವಿರೋಧಿ ಮಾಡಿದರೆ ಹಿಂದೂಗಳು ಏನು ಉತ್ತರ ಕೊಡಬೇಕೋ ಈ ಇಲೆಕ್ಷನಲ್ಲಿ ತೋರಿಸ್ತಾರೆ. ಹಾಗಾಗಿ ನೇಹಾನಂತ ಪ್ರಾಮಾಣಿಕವಾದಂಥ ಒಂದು ಏನೂ ತಪ್ಪಿಲ್ಲದೆ ಇರತಕ್ಕಂಥ ಒಂದು ಕೂಸಿನ ಮೇಲೆ ಈ ರೀತಿ ಹಲ್ಲೆ ಆಗ್ತದೆ. ಜೈ ಶ್ರೀರಾಮ್ ಅಂತಕ್ಕಂಥ ಕೂಗನ್ನು ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗ್ತದೆ.
ಬೋಲೋ ಭಾರತ್ ಮಾತಾ ಕಿ ಅಂತಂದರೆ ಅವ್ರ ಮೇಲೆ ಹಲ್ಲೆ ಆಗ್ತದೆ ಅಂದರೆ ಇದು ನಾವು ಭಾರತ ದೇಶದಲ್ಲಿದ್ದೀವೋ ಎಲ್ಲಿದ್ದೀವೋ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಕಾಡ್ತದೆ. ಹಾಗಾಗಿ ನಾವು ಸಹಿಸ್ಕೊಂಡು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೀವಿ. ಆದರೆ ಮೋದಿಜಿಯವರು ಹೇಳೋ ರೀತಿಯಲ್ಲಿ ನಾವು ಯಾರನ್ನೂ ಕೆಣಕಂಗಿಲ್ಲ, ಕೆಣಕಿದವ್ರನ್ನ ನಾವು ಸಡ್ಲು ಬಿಡಂಗಿಲ್ಲ ಅನ್ನೋ ರೀತಿಯಲ್ಲಿ ಏನೇ ಅವರು ಸರ್ಕಾರದವರು ಮಾಡಿದರೂ ಕೂಡ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆಲ್ಲರಿಗೂ ವಿರೋಧ ಮಾಡ್ತಾ ಇದ್ದಾರೇನೋ ಅನ್ನುವಂಥ ಒಂದು ಸಂಶಯ ಕಂಡು ಬರ್ತದೆ. ಹಾಗಾಗಿ ಇಂಥ ಕೃತ್ಯಗಳನ್ನು ಇನ್ನು ಮುಂದೆ ಕರ್ನಾಟಕದ ಜನ ಒಪ್ಪಂಗಿಲ್ಲ. ಅವರಿಗೆ ತಕ್ಕದಾದಂಥ ಉತ್ತರವನ್ನು ಕೊಡ್ತಾರೆ ಮತ್ತು ಈ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗೋವರೆಗೂ ನಾವು ಕೂಡ ಸುಮ್ಮನೆ ಇರಂಗಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮೇಡಮ್, ಈಗ ಸ್ವತಃ ಗೃಹ ಸಚಿವರೇ ಹೇಳ್ತಾರೆ ಅವರು ಕೂಡ ಇಬ್ಬರು ಕೂಡ ಲವ್ ಮಾಡ್ತಾ ಇದ್ರು ಅನ್ನೋಂಥ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನ ಮುನ್ನೆಲೆ ತಂದ್ಬಿಡ್ತಾರೆ, ಬಳಿಕ ಕ್ಷಮೆ ಕೇಳ್ತಾರೆ. ಈಗ ಪ್ರಕರಣದ ದಿಕ್ಕನ್ನೇ ತಪ್ಪಿಸೋಕೆ ಹೋಗ್ತಾ ಇದೆ. ಏನಂತಂದ್ರೆ ಇಬ್ರು ಲವ್ ಮಾಡ್ತಾ ಇದ್ರು, ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಏನ್ ಬಂತು, ಇಬ್ರು ಮದುವೆ ಮಾಡ್ಕೊಳ್ಳೋಕೆ ಕೂಡ ಹೊರಟಿದ್ರು ಅನ್ನೋಂಥ ಕೆಲವೊಂದಷ್ಟು ವಿಚಾರಗಳು ಈಗ ಅದನ್ನ ಬಿಡ್ತಾ ಇದ್ದಾರೆ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನೇಹಾಳ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ನನ್ನ ಮಗಳ ಕೊಲೆ ಆಗಿದೆ, ಹಾಡು ಹಗಲೇನೆ ರಸ್ತೆ ಮೇಲೇ 10ರಿಂದ 11 ಬಾರಿ ಚೂರಿ ಹಾಕಿ ನನ್ನ ಮಗಳನ್ನು ಕೊಂದಿದ್ದಾರೆ ಮತ್ತು ಇವತ್ತು ನಾನು ಆ ಯಾರು ಅಪರಾಧಿ ಇದ್ದಾನೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅಕಸ್ಮಾತಾಗಿ ಅದನ್ನೇನಾದ್ರು ದಾರಿ ತಪ್ಪಿಸಿ ನನ್ನ ಮಗಳ ಮೇಲೆ ಏನಾದರೂ ಅಪವಾದ ಹೊರಿಸಿದರೆ ಅಥವಾ ನನ್ನ ಮಗಳದೇ ತಪ್ಪಿದೆ ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿದರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತಕ್ಕಂಥ ಸ್ಪಷ್ಟವಾದಂಥ ಉತ್ತರವನ್ನು ನೇಹಾಳ ತಂದೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನೇ ಆದರೂ ಕೂಡ ಆ ತಂದೆಯನ್ನು ಕೂಡ ಅವರು ಕಾಂಗ್ರೆಸ್ ಪಾರ್ಟಿಯವ್ರದ್ದೇ ಒಬ್ಬ ಜನಪ್ರತಿನಿಧಿ, ಅವರು ಕೂಡ ಈ ಮಾತನ್ನು ಹೇಳ್ತಾರೆ ಅಂತಂದರೆ ಇವತ್ತು ನೀವು ಹೇಳಿದ ರೀತಿಯಲ್ಲಿ ನಮ್ಮ ಗೃಹ ಸಚಿವರು ಕೂಡ ದಾರಿ ತಪ್ಪಿಸುವಂಥ ಕಾರ್ಯ ಮಾಡಬಾರ್ದು. ಮಾಡಿದರೆ ಅದಕ್ಕೆ ಯಾರೂ ಕೂಡ ಕರ್ನಾಟಕದ ಜನ ಸುಮ್ಮನೆ ಇರಲ್ಲ. ಆ ನೇಹಾಳ ತಂದೆನೇ ಸ್ಪಷ್ಟವಾಗಿ ಈ ರೀತಿ ಸಂಶಯದಿಂದ ಹೇಳಿರೋದ್ರಿಂದ ಯಾರೂ ಕೂಡ ನಾವು ಕೂಡ ಸುಮ್ಮನೆ ಇರಂಗಿಲ್ಲ. ಅವರು ಗೃಹ ಸಚಿವರು ಇರ್ಬೋದು, DCM ಅವರು ಇರ್ಬೋದು, CM ಅವರು ಇರ್ಬೋದು, ಇದಕ್ಕೆ ತಕ್ಕ ಉತ್ತರವನ್ನು ತಕ್ಕ ಒಂದು ನ್ಯಾಯವನ್ನು ನೇಹಾಗೆ ಕೊಡಬೇಕು. ಇಲ್ಲ ಅಂದರೆ ನಾವು ನಾಳೆ ಪ್ರತಿಭಟನೆ ಇದು ನಮ್ಮ ಪ್ರಥಮ ಒಂದು ರ್ಯಾಲಿ ಇರ್ತದೆ. ಆದರೆ ಈ ರೀತಿ ಆ ನೇಹಾಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಕರೆಯೋಕ್ಕಿಂತ ಮುಂಚೆ ಎಲ್ಲ ಪಾಲಕ ವೃಂದದವರು, ವಿಶೇಷವಾಗಿ ತಾಯಂದರು, ನಮ್ಮ ಕರ್ನಾಟಕ ರಾಜ್ಯದ ತಾಯಂದರು ಹೊರಗಡೆ ಬಂದು ನಿಂತರೆ ಏನು ಉತ್ತರ ಕೊಡಬೇಕೋ ಆ ಉತ್ತರವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಅವ್ರ ತಂದೆನೇ ಸಂಶಯ ವ್ಯಕ್ತಪಡಿಸಿರೋದ್ರಿಂದ ಆ ರೀತಿ ಮಾಡಬಾರ್ದು, ಮಾಡಿದರೆ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಅದು ತನಿಖೆ ಮಾಡಲಿ ಫಯಾಜನ್ ಹಿಂದೆ ಯಾರಿದ್ದಾರೆ ಅವ್ರನ್ನೂ ಬಂಧಿಸ್ಲಿ. ಮತ್ತು ಈಗ ಒಂದು ಕೊಲೆ ಹಾಡು ಹಗಲೆ ಮಾಡಿದರೆ ಅವನಿಗೂ ಕೂಡ ಗಲ್ ಶಿಕ್ಷೆ ಆಗಬೇಕು ಅನ್ನೋದೇ ಎಲ್ಲರದ್ದು ಕೂಡ ಡಿಮಾಂಡ್ ಇರ್ತದೆ. ಅವನು ಒಬ್ಬನ ಮುಂದಿದ್ರೂ ಕೂಡ ಹಿಂದೆ ಯಾರಿದ್ದಾರೋ ತನಿಖೆ ಮುಖಾಂತರ ಕರ್ನಾಟಕ ಸರ್ಕಾರ, ಗೃಹ ಮಂತ್ರಿಗಳು ತನಿಖೆ ಮಾಡಬೇಕು ಮತ್ತು ಅದರಲ್ಲಿ ಯಾರ್ಯಾರ ಹೆಸರಿದೆಯೋ ಅವ್ರಿಗೆಲ್ರಿಗೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆಕಸ್ಮಿಕ ಘಟನೆ ಅಂದರೆ ಅವ್ನು ಚೂರಿ ಹೆಂಗೆ ತೊಗೊಂಡು ಬಂದ? ಆಕಸ್ಮಿಕ ಅಂದರೆ ಚೂರಿ ಇಟ್ಕೊಂಡು ಅಡ್ಡಾಡ್ತಿದ್ನ? ಈಗ ಯಾರೇ ಇದ್ದರೂ ಕೂಡ ನಾವೇನು ಕಿಶೆಯಲ್ಲಿ ಚೂರಿ ಇಟ್ಕೊಂಡು ಅಡ್ಡಾಡ್ತಾರ? ಅದು ಏನಾದರೂ ಒಂದು ಪ್ಲ್ಯಾನ್ ಮುಖಾಂತರನೇ ಅವನು ಮಾಡಿರುವಂಥದ್ದು ಸಿದ್ಧ ಆಗ್ತದ. ಅವನ ಹತ್ರ ಚೂರಿ ಐತಿ ಅಂತಂದ್ರೆ ಅದು ಆಕಸ್ಮಿಕ ಅಂತ ಹೆಂಗೆ ಆಗ್ತದೆ ಅನ್ನುವಂಥ ಪ್ರಶ್ನೆ ನಾನೇ ಗೃಹ ಮಂತ್ರಿಗಳಿಗೆ ಕೇಳ್ತೀನಿ. ಗೃಹ ಸಚಿವರು ರಾಜೀನಾಮೆ ಅಂತೂ ಕೊಡಲೇಬೇಕು. ಅದರ ಜೊತೆಗೆ CM ಅವರು ಕೂಡ ಅಷ್ಟೇ ಜವಾಬ್ದಾರರಿದ್ದಾರೆ, DCM ಅವರು ಕೂಡ ಅಷ್ಟೇ ಜವಾಬ್ದಾರರಿದ್ದಾರೆ. ಹಾಗಾಗಿ ಅವರು 3 ಮಂದಿನೂ ಕೂಡ ಜವಾಬ್ದಾರರಾಗ್ತಾರೆ. ಹಾಗಾಗಿ ಗೃಹ ಸಚಿವರು ರಾಜೀನಾಮೆ ಇದು ತಕ್ಕ ಉತ್ತರ ಕೊಡಲಿಲ್ಲ, ಇದು ಕಠಿಣ ಶಿಕ್ಷೆ ಆಗಲಿಲ್ಲ ಅಂತಂದರೆ ಇಂಥ ಕಾನೂನು ಸುವ್ಯವಸ್ಥೆ ಹಾಡಾಗಲೇ ಒಬ್ಬ ಯುವತಿಯ ಮೇಲೆ ಈ ರೀತಿ ಹಲ್ಲೆ ಆಗ್ತದಂದರೆ ನಮಗೊಂಥರ ಭಯ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ನಾವು ಮಹಿಳೆಯರು ಕೂಡ ಬೆಳಿಗ್ಗೆ ಹೊತ್ತು ಕೂಡ ಅಡ್ಡಾಡೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ತಾಯಂದರು ತಮ್ಮ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ, ಎಕ್ಸಾಮ್ ಇದಾವೆ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ತಾಯಿ ತನ್ನ ಮಗಳು ಸ್ಕೂಲಿಗೆ ಹೋಗಿ ಮನೆಗೆ ಬರುವಷ್ಟು ದಿನಾನೂ ಈ ರೀತಿ ಹೆದರಿ ಬದುಕುವಂಥ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ರಾಜೀನಾಮೆ ಕೊಡೋದು ಬಹಳ ಯೋಗ್ಯ ಅಂತ ನನಗೂ ಕೂಡ ಅನ್ನಿಸ್ತದೆ. ಇಂಥ ವಿಷಯ ರಾಜಕೀಯಕ್ಕೆ ಬೆಳೆಸ್ಕೊಳ್ಳುವಂಥ ವಿಷಯ ಸಾಕಷ್ಟು ಇದ್ದಾವೆ. ಆದರೆ ಒಂದು ಹೆಣ್ಣು ಮಗಳನ್ನು, ಒಬ್ಬ ಯುವತಿಯನ್ನು ಹಾಡು ಹಗಲೇ ಎಲ್ಲರ ಎದುರುಗಡೆ ಚೂರಿ ಹಾಕಿ ಒಬ್ಬ ಹುಡುಗ ಕೊಲೆ ಮಾಡ್ತಾನಂದರೆ ಇದು ರಾಜಕೀಯದ ಹೊರತು ರಾಜಕೀಯ ಬಿಟ್ಟು ಇದು ರಾಜಕೀಯರೇತವಾಗಿ ಎಲ್ಲರೂ ಕೂಡ ಖಂಡಿಸ್ತಾರೆ.
ಇದು ನಾವು ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅಷ್ಟು ನಾವು ಸಣ್ಣ ಪಾರ್ಟಿ ಅಥವಾ ಸಣ್ಣ ಸಂಘಟನೆಯವರು ಅಲ್ಲ. ಇದು ಒಬ್ಬ ಯುವತಿ ಮೇಲೆ ಆಗ್ತಕ್ಕಂಥ ಅನ್ಯಾಯ. ಇದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಪಕ್ಷಾತೀತವಾಗಿ ಮತ್ತು ರಾಜಕೀಯತೆಯವಾಗಿ ನಾವು ಕೂಡ, ನಾನು ಒಬ್ಬ ತಾಯಿ ಇದ್ದೀನಿ, ನನ್ನ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಲ್ಲರ ಮನೆಯಲ್ಲಿ ಹೆಂಡತಿಯರಿದ್ದಾರೆ, ಅಕ್ಕಂಗಿಯರಿದ್ದಾರೆ, ಮಗಳಿದ್ದಾಳೆ. ಆದರೆ ನಾವೆಲ್ಲರೂ ಇಂಥ ವಿಷಯವನ್ನು ರಾಜಕೀಯಕ್ಕೆ ಎಳ್ಕೊಳ್ಳೋ ಅಷ್ಟು ಮೂರ್ಖರಲ್ಲ. ಈ ರೀತಿ ವಾತಾವರಣ ಇದು ಅನ್ಯಾಯ. ಹಾಗಾಗಿ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಇದಕ್ಕೂ ರಾಜಕೀಯಕ್ಕೂ ಯಾವುದೇ ರೀತಿಯ ರಾಜಕೀಯಕ್ಕೆ ಬಳಸ್ಕೋ ಅಂಥ ವಿಷಯ ಇದಲ್ಲ. ಮತ್ತು ನಾವು ರಾಜಕೀಯ ಪಕ್ಷದಲ್ಲಿದ್ದೀವಿ. ಹಾಗಾಗಿ ರಾಜಕೀಯವಾಗಿ ನಾವು ರಾಜಕೀಯ ಪಕ್ಷದ ಅಡಿಯಲ್ಲೂ ಕೂಡ ನಾವು ಮಾತಾಡಬೇಕಾಗ್ತದೆ. ಅದು ಬಿಟ್ಟು ಕೂಡ ನಾನು ಒಬ್ಬ ತಾಯಿ ಇದ್ದೇನೆ. ಹಾಗಾಗಿ ಈ ಮಾತನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಂಥ